ಅಕ್ಕ ಬಾರಿ ರೀತಾ ಇರಬೇಕು, ಮಾತಾಡ್ಸೋಣ ಹೋಗಿ ಅಲ್ಲಿ ಹೋಲ್ಸೇಲ್ ಅಂಗಡಿ ಮತ್ತೆ ಮಾಡ್ರಮ್ಮ ಅಂತ ಹೇಳೋಣ. ಮನೆಯೆಲ್ಲನ ಪೂಜೆ ಮಾಡಿರ್ಬೇಕು, ಹೂವು ಎಲ್ಲ ಹಾಕಿರಂಗ ಇದ್ದಾರೆ. ಚೆನ್ನಾಗೈತಪ್ಪ ಮನೆ. ನೋಡೋಣ ನಡಿ, ಮನೆ ಹಂಗೆ ನೋಡಿಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬರೋಣ ಹುಡುಗಿನ. ತುಂಬ ಒಳ್ಳೆಯವಳಪ್ಪ ಹುಡುಗಿ. ಒಳ್ಳೆಯವಳೆ ಕಣಕ್ಕ, ತುಂಬ ಒಳ್ಳೆಯವಳು. ಏನು ಮಾಡಲಿ, ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇನೆ. ಈ ಸುಗುಣ ಯಾಕೆ ರೀತನ ಮನೆಗೆ ಹೋಗ್ತಾ ಇದ್ದಾಳೆ? ರೀತ ತಗೊಂಡಿದ್ದಾಳೆ ಮನೇನ ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಹಾರಾಡ್ತಾ ಇದ್ದವಳು ಈ ರೀತನ ಮನೆಗೆ ಯಾಕೆ ಹೋಗ್ತಾ ಇದ್ದಾಳೆ ಈ ಸುಗುಣ? ಅಲ್ಲ, ಈ ಸುಗುಣಂಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದಿಲ್ಲ. ಅವಳ ಮೇಲೆ ಅಷ್ಟೊಂದೆಲ್ಲ ಹಾರಾಡಿದ್ಲು, ಇವತ್ತು ಅವಳ ಹತ್ರನೇ ಸುತ್ತಾರ್ಕೊಂಡು ಹೋಗ್ತಾ ಇದ್ದಾಳೆ. ಥೂ, ಇಂಥವಳ ಇವಳು? ಅಯ್ಯೋ, ನಾನು ಇವಳು ಸವಾಸ ಮಾಡಿದ್ನ? ನಾನು ಸುಗುಣ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಇವಳೇ ನಿಂತ ಕಚಡ ಮುಂದೆ ಆಗಿದ್ದಾಳೆ. ಬರಲಿ ತಡಿ, ಕೇಳೋಣ. ಇಲ್ಲೇ ಇರ್ತೀನಿ, ಹೊರಕ್ಕೆ ಬರಲಿ. ಏನೇ ಸುಗುಣ, ನೀನು ಆ ರೀತಿನ ಮೇಲೆ ಅಷ್ಟೊಂದೆಲ್ಲ ಹಾರಾಡ್ತಾ ಇದ್ದಲ್ಲ, ಅವಳ ಹತ್ರ ಇವಾಗ ಸುತ್ತಾರ್ಕೊಂಡು ಹೋಗ್ತಾ ಇದೀಯ ಅಂತ ಚೆನ್ನಾಗಿ ಉಗುಳ್ತೀನಿ. ಇಷ್ಟೆಲ್ಲ ಹಾರಾಡ್ತಿದ್ಲು, ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಮಾತಾಡ್ತಾ ಇದ್ಲು. ಇವತ್ತು ಹೋಗಿ ಅವಳ ಹತ್ರನೇ ಏನೋ ಒಂದಿಟ್ಟು ಎಲ್ಲ ದುಡ್ಡು ಸಿಕ್ಕೈತೆ ಅಂತ ಹೇಳಿ ಅವಳ ಹತ್ರನೇ ಚೆನ್ನಾಗಿರೋದಕ್ಕೆ ಹೋಗ್ತಾ ಇದ್ದಾಳೆ. ಇವಳೆಂತವಳು ಇವಳು? ಚೆನ್ನಾಗೈತಲ್ವೇನಕ್ಕ ಮನೆ? ಸಖತ್ತಾಗೈತಪ್ಪ ಮನೆ. ಮಾತಾಡ್ಸಕ್ಕ ರೀತಾ ಅನ್ನು. ರೀತಾ, ಅಮ್ಮಿ ಅಮ್ಮಿ, ರೀತಾ, ಅಮ್ಮು. ಇವಳು ಯಾಕೆ ಇವಳು ನಮ್ಮ ಮನೆಗೆ ಬಂದಿದ್ದಾಳೆ ಈ ಸುಗುಣ? ಇವಾಗ ನಾನು ಚೆನ್ನಾಗಾಗಿರೋದು ನೋಡಿ ಇವಳೇ ಬಂದಿದ್ದಾಳೆ. ಅದಕ್ಕೆ ಮತ್ತೆ ಎಲ್ಲನ ಇದ್ರೇನೆ ಅನ್ನೋದು. ಇವಳು ಒಂದು ಸ್ವಲ್ಪ ದುಡ್ಡು ಆಡ್ತಾ ಇರೋದು ನೋಡಿ ನನ್ನ ಕೈಯಲ್ಲಿ ಇವಾಗ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ ಏನೋ ಕೇಳೋಣ. ಏನಕ್ಕ? ಏನಿಲ್ಲ ಅಮ್ಮು, ನಿಮ್ಮ ಮನೆ ನೋಡೋಣ ಅಂತ ಬಂದ್ವಿ. ಯಾಕಂದರೆ ನಮ್ಮ ಸುಗುಣ ಮನೆ ಕಟ್ಟಿಸ್ತಾ ಇದ್ದಾಳೆ. ಅದಕ್ಕೇನೆ ಈ ಮನೆ ಹೆಂಗಿರ್ಬೇಕು ಬಾರೆ ಅಕ್ಕ ನೋಡೋಣ. ಸ್ವಲ್ಪ ಪ್ಲ್ಯಾನಿಂಗು ಬೇಕಲ್ಲ. ಇವಾಗ ಮನೆ ಕಟ್ಟಬೇಕಂದ್ರೆ ನೋಡಬೇಕು, ಒಬ್ಬೊಬ್ರು ಒಂದೊಂದು ಪ್ಲ್ಯಾನಿಂಗಲ್ಲಿ ಕಟ್ಟಿರ್ತಾರೆ ಮನೆನ. ಅದಕ್ಕೆ ಬಾರೆ ಅಕ್ಕ ನೋಡೋಣ ಅಂತೇಳಿ ಕರ್ಕೊಂಡು ಬಂದ್ಲು ಅಷ್ಟೇ. ಏನಮ್ಮ ಈ ಮನೆ ತಗೊಂಡ ನೀನು? ತಗೊಂಡ್ವಿ ಅಕ್ಕ. ನೀನು ಯಾಕೆ ಬಂದಿದ್ದೀಯ ನಮ್ಮ ರೀತನ ಮಾತಾಡ್ಸೋಕ್ಕೆ? ಅವತ್ತು ಏನೋ ಒಂದು ಮನೆ ಮಾಡ್ಕೊಡ್ರಿ ಅಂತ ನಮ್ಮ ಮಕ್ಳನ್ನ ಕೇಳಿದ್ಕೆ ಏನು ಹಂಗೇನೆ ನಮ್ಮ ರೀತನ ಅವತ್ತು ಕೂದಲಿಟ್ಕೊಂಡು ಎಳ್ದೆಳ್ದು ಬಿಟ್ಟಲ್ಲೇ. ಅಯ್ಯೋ ಬಿಡಿ ಆಂಟಿ, ಅವೆಲ್ಲ ಏನೋ ಒಂದು ಗಳಿಗೆ ಆಗೋಗಿರ್ತವೆ, ಅವನ್ನೇ ತಲೆಗೆ ಇಕ್ಕೊಂಡ್ರೆ ಆಗುತ್ತಾ? ಅಯ್ಯೋ ಬಿಡಿ ಸುಮ್ಮನೆ ಅತ್ಲಾಗೆ, ಏನು ಅತ್ಲಾಗೆ ಅದನ್ನೇ ತಲೆಗೆ ಇಕ್ಕೊಂಡು ಹೇಳ್ರಿತ ನಿಮ್ಮ ಅಮ್ಮನಿಗೆ. ಅಯ್ಯೋ ಬಿಡಾಕ, ಏನೋ ನಡೆದಿರುತ್ತೆ. ಅದೆಲ್ಲ ಏನು ಮನ್ಸಲ್ಲಿ ಇಟ್ಕೊಂಡು ಅತ್ಲಾಗೆ. ಏನಮ್ಮ, ಏನು ಕೆಲಸ ನಿಮ್ಮದು? ಏನಿಲ್ಲ ಕಣಕ್ಕ, ಸದ್ಯಕ್ಕೆ ಏನೂ ಮಾಡ್ತಾ ಇಲ್ಲ. ಮುಂಚೆ ನಿಮ್ದು ಹೋಲ್ಸೇಲ್ ಅಂಗಡಿ ಇತ್ತಲ್ಲ, ಇವಾಗ ಮಾಡು, ಮತ್ತೆ ಹೋಲ್ಸೇಲ್ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ರೀತಾ, ಅವಾಗಂತೂ ನೀನು ತೆಗೆದುಬಿಟ್ಟೆ, ಇವಾಗ ನಿನ್ನ ಅದೃಷ್ಟ ಚೆನ್ನಾಗೈತೆ. ಇವಾಗೆಲ್ಲ ಒಳ್ಳೇದಾಗ್ತೈತೆ. ಹೋಲ್ಸೇಲ್ ಅಂಗಡಿ ಮಾಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅಯ್ಯೋ ಬೇಡಮ್ಮ, ಯಾಕೆ ಆಳೆನೇ ಲಾಸ್ ಮಾಡ್ಕೊಂಡು ಬಂಟೆಯವ್ರು ಹಾಕಿ ಎಲ್ಲ ಲಾಸ್ ಮಾಡ್ಕೊಂಡಿದ್ದಾಯ್ತು. ಯಾಕೆ ಸುಮ್ಮನೆ, ಏನೂ ಬೇಡ, ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ರೀತಾ, ಚೆನ್ನಾಗಾಗುತ್ತೆ. ನಿನ್ನ ಅದೃಷ್ಟನೇ ಇವಾಗ ಚೇಂಜ್ ಆಗೈತೆ. ಇವಾಗ ಸುಮ್ಮನೆ ಹೋಲ್ಸೇಲ್ ಅಂಗಡಿ ಮಾಡು, ಸಖತ್ ವ್ಯಾಪಾರ ಆಗುತ್ತೆ. ನಾವು ಬೇಕಾದರೆ ನಮ್ಮ ಎಗ್ರೇಸ್ ಅಂಗಡಿ ಗ್ರೇಷನ್ ಎಲ್ಲ ತೊಗೊಳಕ್ಕೆ ಅಲ್ಲಿಗೆ ಬರ್ತೀವಿ. ವರ್ಷ ಹಣ್ಣೊಂದೇ ಐತಲ್ಲ ಅಂಗಡಿ, ಹೋಲ್ಸೇಲ್ ಅಂಗಡಿ, ಅಲ್ಲೇ ತೊಗೊಳ್ಳಿ. ಅಯ್ಯೋ ಅಲ್ಲಿ ತೊಗೊಳಲ್ಲ. ನಾವು ಅವರು ಜಗಳ ಮಾಡ್ಕೊಂಡಿದ್ದೀವಿ, ಮಾತಾಡ್ಸಲ್ಲ ರೀತಾ. ಅದಕ್ಕೆ ಮತ್ತೆ ಅಕ್ಕಪಕ್ಕದಾಗಾದ್ರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಅದಕ್ಕೇನೆ ನಿನ್ನ ಮಾತಾಡ್ಸಕ್ಕಂತ ಬಂದಿದ್ದೀನಿ. ಇನ್ಮೇಲಿಂದ ನಾವು ಚೆನ್ನಾಗಿರೋಣ ರೀತಾ ಇಬ್ರು. ಆಗೋದಾಗೋಯ್ತು, ಏನೋ ನಮ್ಮ ಮಧ್ಯೆ ಏನೋ ನಡೆದೋಯ್ತು. ಇವಾಗ ಅಕ್ಕಪಕ್ಕದಾಗಿದ್ಮೇಲಾದ್ರೂ ಚೆನ್ನಾಗಿರ್ಬೇಕಲ್ಲ, ಮಾತಾಡಿಸ್ತಿಲ್ಲಂಗೆ ಎಷ್ಟು ದಿನ ಅಂತ ಚೆನ್ನಾಗಿ ಹಿಂಗೆ ಇರೋಕ್ಕಾಗುತ್ತೆ. ಅಯ್ಯೋ ನಾನು ಹೇಳ್ದೆ ನನ್ನ ತಂಗಿಗೆ, ಆ ಹುಡುಗಿ ತುಂಬ ಒಳ್ಳೆಯವಳು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ. ನೀನೇನೇ ಸುಗುಣ ಮಾತಾಡ್ಸಲ್ಲ ಅಂತೀಯ, ಆ ಹುಡುಗಿ ತುಂಬ ಒಳ್ಳೆಯವಳು ಅಂತ ನಾನೇ ಬೈದೆ ನನ್ನ ತಂಗಿಗೆ. ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ. ಅವ್ರಂತೂ ಮಾತಾಡ್ಸಲ್ಲಂತೆ, ನಿಮ್ಮ ವರ್ಷನೂ ಅವ್ರು ಚೈತ್ರ ಅವರೆಲ್ಲ ಮಾತಾಡ್ಸಲ್ವಂತೆ. ಇವ್ರ ಹತ್ರನಾದ್ರೂ ಚೆನ್ನಾಗಿರು. ನಾನೇ ಬೈದೆ, ಅಯ್ಯೋ ಪಾಪ ಬಂದಿದ್ದಾರೆ, ನೀನು ಹಿಂಗೆ ಮಾಡ್ತೀಯ ಅಂತ ಬೈದಿದ್ದಕ್ಕೆ ನಾನೇ ಕರ್ಕೊಂಡು ಬಂದೆ ನನ್ನ ತಂಗಿನ ಮಾತಾಡಿಸ್ತಾರೆ ಅಂತ ಹೇಳಿ. ಅವರು ತುಂಬ ಜಂಬ ಪಡ್ತಾರೆ ನಮ್ಮ ವರ್ಷ ಭಾವನೂ ಆ ಚೈತ್ರ. ಅದಕ್ಕೇನೆ ನೀನು ಮತ್ತೆ ಹಾಕ್ಬಿಟ್ಟು ನೋಡಪ್ಪ ಹೆಂಗೆ ತೆಗ್ದಿಟ್ಕೊಂಡು ಮತ್ತೆ ಹೆಂಗೆ ವ್ಯಾಪಾರ ಆಗ್ತೈತೆ ಅಂಗಡಿ ನೋಡು ಅಂತ ಹೇಳಿ ಅವರೇ ಸುಮ್ಮನೆ ಆಗ್ಬೇಕು. ಅವ್ರಿಗೆ ಲಾಸ್ ಮಾಡಬೇಕು ರೀತಾ, ನೀನು ಹಂಗೆ ಮಾಡಬೇಕು. ಸರಿ ಆಯ್ತು ಹೇಳು ಸುಗುಣ, ಮಾಡೋಕ್ಕಾಗುತ್ತೆ. ಮಾಡೋಣ ಅಂತ ಹೇಳ್ಬೇಡ, ಮಾಡು. ಇವಾಗ ನಿನ್ನ ಕೈಯಲ್ಲಿ ಬಂಡವಾಳ ಐತೆ. ನಿನಗೆ ತುಂಬ ಅದೃಷ್ಟ ಇವಾಗ ಕೂಡೈತೆ, ನಿನಗೆಲ್ಲ ಒಳ್ಳೇದಾಗ್ತೈತೆ. ಇವಾಗೂ ಒಳ್ಳೇದಾಗುತ್ತೆ ನಿಜ. ಬೇಕಾದರೆ ಈ ಸುಗುಣ ಏನು ಅಂದಿದ್ಲು ಅಂತ ಅನ್ವಂತೆ, ಎಲ್ಲ ಒಳ್ಳೇದಾಗುತ್ತೆ, ಮಾಡು ರೀತಾ ನಿನಗೆ. ಸರಿ ಆಯ್ತು ಹೇಳು. ಎಲ್ಲ ಹಿಂಗೆ ಆಯಿತು ಕಣಕ್ಕ ಅಂತ ಹೇಳಿದ್ಲ ನನಗೆ. ಪಾಪ ಅಂತ ಹೇಳಿ ನನಗೂ ತುಂಬ ಬೇಜಾರಾಯಿತು. ಅದಕ್ಕೆ ನೋಡು ಇವಾಗ ಅದೃಷ್ಟ ಚೆನ್ನಾಗೈತೆ. ಆ ಹುಡುಗಿ ಎಷ್ಟೊಂದು ಒಡವೆ ತೊಗೊಂಡ್ಲು, ಇವಾಗ ಮನೆ ಬೇರೆ ಖರೀದಿ ಮಾಡಿದ್ದಾಳೆ. ಅದಕ್ಕೆ ಇವಾಗ ಚೆನ್ನಾಗೈತೆ, ಅವಳಿಗೆ ಒಳ್ಳೆ ಇವಾಗ ಯೋಗ ಐತೆ. ಇವಾಗ ಮಾಡಿದ್ರೆ ಎಲ್ಲ ಆಗುತ್ತೆ ಕಣೆ ಅಂತ ಹೇಳಿದೆ ನಾನೇ ನನ್ನ ತಂಗಿಗೆ. ಅದಕ್ಕೆ ಬಾರಕ್ಕ ಹೇಳ್ಬರೋಣ, ಅವಳು ಸ್ವಲ್ಪ ಚೆನ್ನಾಗಿರಲಿ ಅಂತಂದ್ಲು ನನ್ನ ತಂಗಿ. ಅದಕ್ಕೆ ಹೇಳೋಣ ಅಂತ ಬಂದ್ವಿ.
ಇವ್ರ ಮಾತು ಕೇಳ್ಬೇಡ ರೀತಾ ನೀನು. ಅಯ್ಯೋ ಬಿಡಂಟಿ ನೀನು ಅದನ್ನೇ ಏನು ಹಳೆದೆಲ್ಲ ಮನಸ್ನಾಗ ಇಟ್ಕೊಂಡು. ಅವರೇ ಚೆನ್ನಾಗಿರ್ಬೇಕು ಅಂತ ಬಂದಿದ್ದಾರೆ, ಚೆನ್ನಾಗಿರ್ಬೇಕಪ್ಪ ಎಲ್ಲರೂ. ನನಗೇನೋ ಅಕ್ಕಪಕ್ಕದಲ್ಲಾಗಲಿ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕಂತ ನನಗೇನೋ ತುಂಬ ಆಸೆ ಅಪ್ಪ. ಅದಕ್ಕೆ ನಾನು ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ನಾನು ನನ್ನ ತಂಗಿಗೆ ಅದನ್ನೇ ಹೇಳಿದ್ದು, ನೀನು ಯಾರ ಹತ್ರನೂ ಜಗಳ ಮಾಡ್ಕೋಬೇಡ ಅಂತ. ಅವ ಚೈತ್ರನ ಹತ್ರನೂ ಚೆನ್ನಾಗಿರ್ಬೇಕು ಅಂತಂದರೆ ಅವ ವರ್ಷಣನೇ ಬಂದು ಹೇಳೋದ್ರು ಸುಗುಣನ್ಗೆ, ನಮ್ಮನೆ ಹತ್ರ ಬರಬೇಡ, ನಮ್ಮನ್ನು ಮಾತಾಡಿಸ್ಬೇಡ ಅಂತ. ನನ್ನ ತಂಗಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅನ್ಕೊಂತಾಳೆ. ಆದರೆ ಅವ್ರು ಚೆನ್ನಾಗಿರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಹೋಲ್ಸೇಲಂಗೆ ಯಾಕು ಚೆನ್ನಾಗಿ ವ್ಯಾಪಾರ ಆಗುತ್ತೆ ರೀತಾ. ಸರಿ ಆಯ್ತು ಹೇಳ ಹಾಕೋಣ. ಸರಿ ಬರ್ತೀವಿ ರೀತಾ. ಸರಿ ಆಯ್ತು. ಎಷ್ಟು ಹೊಟ್ಟೆ ಉರ್ತಿಯಪ್ಪ ಈ ಸುಗುಣ. ನೋಡು ಹೆಂಗೆ ನನಗೇನೆ ಹೇಳೋದಕ್ಕೆ ಬಂದಿದ್ದಾಳೆ. ಮತ್ತೆ ಹೋಲ್ಸೇಲ್ ಅಂಗಡಿ ಹಾಕು, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ನಿನಗೆ ಅದೃಷ್ಟ ಚೆನ್ನಾಗಿ ಕೂಡಿ ಬಂದೈತೆ ಅಂತ ಹೇಳಿ. ಇವಾಗ ನನಗೆ ಎಲ್ಲಿ ದುಡ್ಡು ಸಿಕ್ಕೈತೆ ಏನು ಅಂತ ಹೇಳಿ ಎಲ್ಲ ತಿಳ್ಕೊಂಬಕ್ಕಾಗಿ ನಾನು ಹಿಂಗೆ ಮಾಡ್ತಾ ಇದ್ದಾಳೆ ಇವಳು. ನಾನು ಏನು ಹೇಳೋದಿಲ್ಲ. ನೋಡು ಹೋಲ್ಸೇಲ್ ಅಂಗಡಿ ಹಾಕು ಅಂತ ನನಗೆ ಹೇಳೋಕೆ ಬಂದಿರೋದ. ಪಾಪ ಚೈತ್ರನೂ ವರ್ಷಣ್ಣ ತುಂಬ ಒಳ್ಳೆಯವರು. ಆ ಚೈತ್ರ ಏನು ತಗೊಳ್ಳೋನಾಗಲಿ ನನಗೇನು ಅವತ್ತು ಒಂದೇಟು ಓದಿಲಿಲ್ಲ ಏನಿಲ್ಲ, ಸುಮ್ಮನೆ ಇದ್ಲು. ಇವಳೇ ನನ್ನ ಜುಟ್ಟು ಇಟ್ಕೊಂಡು ಹೊಡೆದಿದ್ದು. ಇವತ್ತು ಹೇಳೋದಕ್ಕೆ ಬಂದಿದ್ದಾಳೆ ನಮ್ಮ ವರ್ಷಣ್ಣನಿಗೆ, ನೀನು ವ್ಯಾಪಾರ ಆಗ್ದಂಗೆ ಮಾಡು, ಅಂಗಡಿ ಹಾಕು ಅಂತ ಹೇಳಿ. ಮಾತು ಕೇಳಬೇಡ ರೀತಾ ನೀನು, ಸುಮ್ಮನಿರಮ್ಮ. ಇವಾಗ ಹೇಳೋದಕ್ಕೆ ಬಂದಿದ್ದಾಳಲ್ಲ, ಒಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕೆ ಬಂದಿದ್ದಾಳಲ್ಲ ಇವಳು, ಅವಳಿಗೆ ಅದನ್ನ ತಿರುಗಿಸ್ಕೊಡ್ತೀನಿ. ಇವರು ಎಗ್ ರೈಸ್ ಅಂಗಡಿ ಹಾಕಿದಾರಲ್ಲ, ನಾನು ಎಗ್ ರೈಸ್ ಅಂಗಡಿ ಹಾಕ್ತೀನಿ. ಅವಳ ಕಣ್ಣೆದ್ರಿಗೇನೆ ನಾನು ಸಖತ್ ವ್ಯಾಪಾರ ಮಾಡ್ತೀನಿ. ನಿನಗೆ ಅದೃಷ್ಟ ಅನ್ನೋದು ಚೆನ್ನಾಗೈತಲ್ಲ, ಚೆನ್ನಾಗಾಗುತ್ತೆ ಅಂತ ಹೇಳೋಕೆ ಬಂದವಳೆ. ಅದಕ್ಕೆ ಎಗ್ ರೈಸ್ ಅಂಗಡಿನೇ ಹಾಕ್ತೀನಿ ಕಣೆ ಅಂತ ಹೇಳ್ತೀನಿ. ಹೋಲ್ಸೇಲ್ ಅಂಗಡಿ ಅಲ್ಲೇ ಹಾಕಿಲ್ಲ, ಆಸ್ ಮಾಡ್ಕೊಂಡ್ವಿ ಸುಗುಣ, ಇನ್ನು ನಾವು ಎಗ್ ರೈಸ್ ಅಂಗಡಿ ಹಾಕ್ತೀವಿ ಅಂತ ಹೇಳ್ತೀನಿ. ಗೊತ್ತಾಗಬೇಕು ಯಾಕೆ ಒಬ್ರ ಬಗ್ಗೆ ಹಿಂಗೆ ಹೇಳಕ್ಕೆ ಬರ್ತೀನಿ, ಯಾಕಾದರೂ ಹೇಳಿದ್ನು ಅಂತ ಗೊತ್ತಾಗಬೇಕು. ಹೇಳಿದ್ಕೆ ನನಗೆ ಅದು ರಿವರ್ಸ್ ಆಯ್ತಲ್ಲಪ್ಪ ಅಂತ ಗೊತ್ತಾಗಬೇಕು ಅವಳಿಗೆ. ಬರಲಿ ಇನ್ನೊಂದ್ಸತಿ ಅವಳು ನನ್ನ ಹತ್ರ. ಇವಾಗಲೇ ಹೇಳ್ಬೇಕಾಗಿತ್ತು ರೀತಾ ನೀನು. ಸರಿಯಾಗೆ. ಅಯ್ಯೋ ಇವಳು ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ, ಹೆಂಗೆ ಹಿಡ್ಕೊಂಡು ಹೊಡೆದಿದ್ದಾಳೆ ಇವಳು. ಸುಮಾರದಳಲ್ಲ ಇವಳು. ಇವಾಗ ನೋಡು ಯಾಲೇನೆ ವರ್ಷಣ್ಣಗೂ ಆ ಚೈತ್ರಕ್ಕೂಗೂ ಹೆಂಗೆ ಕೆಟ್ಟದ್ದು ಮಾಡೋದಕ್ಕೆ ಬಂದಿದ್ದಾಳೆ. ಒಂದು ಸ್ವಲ್ಪ ಮಾತಾಡ್ಸಲ್ವೇನು, ಬೇರೆ ಮನೆಗೆ ಬಂದಿದ್ದಾಳೆ. ಅದಕ್ಕೇ ಅಲ್ಲೇ ಅವ್ರ ಅಂಗಡಿಗೆ ವ್ಯಾಪಾರ ಆಗಬಾರ್ದು ಅಂತ ಹೆಂಗೆ ಹೇಳೋದಕ್ಕೆ ಬಂದಿದ್ದಾಳೆ ನನಗೆ. ತಡಿ, ಯಾಕಾದರೂ ಹೇಳಿದ್ನ ಈ ರೀತನಿಗೆ ಹೋಗಿ ಹಿಂಗೆ ಅಂತ ಅನ್ಕೋಬೇಕು. ಎಗ್ ರೈಸ್ ಅಂಗಡಿ ಹಾಕ್ತೀನಿ, ಅದೇನು ಮಾಡ್ತಾರೋ ಅಲ್ಲೂ ನಾನು ಮಾಡ್ತೀನಿ. ನಾನು ಚೆನ್ನಾಗಿ ವ್ಯಾಪಾರ ಆಗೋ ಥರ ನಾನು ಚೆನ್ನಾಗಿ ಯಾರನ್ನಾದ್ರೂ ಬಟ್ರನ್ನ ಇಕ್ಬಿಟ್ಟು ನಾನು ಚೆನ್ನಾಗೇ ಮಾಡಿಸ್ತೀನಿ. ಯಾಕಾದರೂ ಹೇಳಿದ್ನಪ್ಪ ಈ ರೀತನಿಗೆ ಅನ್ಕೋಬೇಕು. ಮತ್ತೆ ಇವಳು ಒಳ್ಳೆ ಲೌಡಿ ಅಲ್ಲ. ಹೆಂಗಂಗೆ ಅವತ್ತು ಕೂದ್ಲಿಡ್ಕೊಂಡು ಬಿಡಾಳು. ಏನಂಗೆ ನಾನು ಮಾತ್ರ ನಾನು ಸಹಿಸ್ಕೊಂಬಲ್ಲ, ಅವಳಿಗೆ ಸಹಾಯ ಮಾಡಿದರೆ ಅಂತ ಹೇಳಾಳು. ಪಾಪ ನಮ್ಮ ಅಕ್ಕ ಏನು ತಳನಾಗಲಿ ಇವತ್ತು ಇಲ್ಲ ಕಣ್ರಪ್ಪ ಮನೆ ಮಾಡಿಕೊಡ್ರಿ ಅಂತ ಹೇಳಾಳು ನಮ್ಮ ಅಕ್ಕಯ್ಯ. ಒಂದು ಸ್ವಲ್ಪನಾದ್ರೂ ಇವಳಿಗೆ ಕನಿಕರನೇ ಇಲ್ಲ. ಎಷ್ಟು ಅವತ್ತು ನಾವು ಗೋರ್ಗಡ್ದು ಕೇಳ್ಕೊಂಡ್ರು ಹೆಂಗೆ ಮಾತಾಡಿದ್ಲು, ಎಂಥ ಜಂಬದ ದುರಂಕಾರದ್ದು ಮಾತಾಡಿದ್ಲು. ಈ ಜಂಬದ ಲೌಡಿಗೆ ಸರಿಯಾಗಿ ಮಾಡಬೇಕು ರೀತಾ ನಾವು. ಇನ್ನೊಬ್ರು ಯಾರನ್ನಾಗಿದ್ರೆ ನಮ್ಗೆ ಎಷ್ಟು ಇದು ಮಾಡೋರು. ವರ್ಷಣನು ಚೈತ್ರಕ್ಕ ನಮ್ಗೇನು ಕೆಟ್ಟದ್ದು ಮಾಡೇ ಇಲ್ಲ, ನಮ್ಗೇನು ಒಂದೂ ಇಲ್ಲ ಏನಿಲ್ಲ. ಇವಳು ನನ್ನ ಇಟ್ಕೊಂಡೆಲ್ಲ ಹೊಡೆದಿದ್ದಾಳೆ. ಅದಕ್ಕೆ ಮತ್ತೆ ಯಾಕಾದ್ರೂ ಹೇಳದ್ನಪ್ಪ ಅನ್ಕೋಬೇಕು. ತಡಿ, ಸರಿಯಾಗಿ ಮಾಡ್ತೀನಿ. ಸತ್ಯಕ್ಕ ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ? ಥೂ, ನೀನೇನೆ ಇಂಥವಳಾಗಿದ್ಯಾ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲೇ ನಿನಗೆ? ಅವಳ ಮುಂದೆ ಅಷ್ಟೊಂದೆಲ್ಲ ಹಾರಾಡ್ದಲ್ಲ ನೀನು, ಅವಳ ಮುಂದೆ ಸದ್ರ ಆಗ್ಬಿಟ್ಟೆ ಕಣಿ. ಥೂ, ನೀನೇನೆ ನೀನು ಅವಳ ಹತ್ರ ಸುತ್ತಾರ್ಕೊಂಡು ಹೋಗ್ತಾ ಇದೀಯಾ? ಯಾಕೆ ಸತ್ಯಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ರೀತನ ಮೇಲೆ ಎಷ್ಟು ಹಾರಾಡ್ದವಳು ನೀನು. ಅವಳ ಮನೆ ಬಾಕ್ಲಕ್ಕೆ ಇವತ್ತು ಸುತ್ತಾರ್ಕೊಂಡು ಬಂದಿದ್ದೀಯಾ ಅಂತಂದರೆ ನಿನಗೇನು ಅನ್ಸಲ್ವೇನೆ? ಥೂ, ಹೋಗಿ ನಾನು ನಿನ್ನ ಸಂಘ ಮಾಡಿದೆ. ಅಯ್ಯೋ ದೇವ್ರೇ, ನೀನು ಇಂಥವಳು ಅನ್ನೋದು ಗೊತ್ತಿದ್ರೆ ನೀನು ಮಾತಾಡ್ಸೋಕ್ಕೆ ಹೋಗ್ತಿರ್ಲಿಲ್ಲ ನಾನು. ಅಯ್ಯೋ ಇವಳು ಯಾರು ಸುಗುಣ ಹಿಂಗೆ ಮಾತಾಡ್ತಾವಳೆ? ಸತ್ಯ, ಅದು ನನ್ನ ಇಷ್ಟ. ನಾನು ಯಾರನ್ನಾದ್ರೂ ಮಾತಾಡಿಸ್ತೀನಿ, ಯಾರ ಹತ್ರನಾದ್ರೂ ಚೆನ್ನಾಗಿರ್ತೀನಿ. ನೀನು ಯಾಕೆ ಅಷ್ಟೊಂದು ಹೊಟ್ಟೆ ಉರ್ಕೊಳ್ತಾ ಇದೀಯಾ? ನಾನು ಇಲ್ಲಿ ಬಂದಿದ್ದೀನಲ್ಲ ಅಕ್ಕಪಕ್ಕದಾಗೆ ಚೆನ್ನಾಗಿರಬೇಕು ಅಂತ ಹೇಳಿ, ಅದಕ್ಕೆ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಹೇಳಿ ಮಾತಾಡಿಸ್ತಾ ಇದ್ದೀನಿ ಅಷ್ಟೇ. ಮಾತಾಡಿಸ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿರಬೇಕು. ನಿನ್ನ ಥರ ಎಲ್ಲರ ತಾವು ಜಗಳ ಮಾಡಿಕೊಂಡು ಎಲ್ಲರ ಹತ್ರ ದ್ವೇಷ ಬೆಳೆಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲರ ಹತ್ರ ಚೆನ್ನಾಗಿರಬೇಕು. ಹೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಅಕ್ಕ ಹೇಳತ್ಲಾಗಿ. ಹಿಂಗಲ್ಲ, ಏನೋ ಇವಾಗ ಅವಳೊಂದು ಸ್ವಲ್ಪ ಚೆನ್ನಾಗಿ ಆಗಿದ್ದಾಳೆ ಅಂತ ಹೇಳಿ ಅವಳ ಹತ್ರ ಓಸ್ಕೊಂಡು ಅವಳು ಕಾಲು ಹಿಡಿಯೋಕೆ ಹೋಗ್ತಾ ಇದೆಯಲ್ಲ, ಗೊತ್ತಾಗಲ್ವ ನಿನಗೆ? ಥೂ, ಹೋಗು. ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರೋಕೆ ಹೋದ್ರೆ ಈ ಸತ್ಯಕ್ಕೂನ್ಗೂ ಹೊಟ್ಟೆ ಉರಿ. ಇವಾಗ ರೀತನಿಗೆ ಹೇಳಿದ್ದೀನಿ, ಅಂಗಡಿ ಯಾಕಮ್ಮ ನಾವು ಅಲ್ಲೇ ತಗೊಂಡು ಹೋಗ್ತೀವಿ, ನಿಮ್ಮ ಅಂಗಡಿಯಲ್ಲೇ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದೀನಿ. ಅದಕ್ಕೇನೆ ಇವರಿಬ್ರು ಹೊಟ್ಟೆ ಉರ್ಕೋಬೇಕು.
ವರ್ಷ ಅವನು ನಮ್ಮ ಚೈತ್ರಕ್ಕ ನೋಡಪ್ಪ ನಮ್ಮ ಅಂಗಡಿ ಇದ್ರೂ ಬೇರೆಯವ್ರ ಅಂಗಡಿ ತಗೊಂಡೋಗ್ತಾರೆ ಅಂತ ಹೊಟ್ಟೆ ಹುರ್ಕೋಬೇಕು ಹಂಗೆ ಮಾಡ್ತೀವಿ ಅವ್ರ ಕಣ್ಣಿದ್ರಿಗೆ ಹೋಗಿ ಅಲ್ಲೇ ತಗೊಂಡು ಬರ್ತೀವಿ ಅದಕ್ಕೆ ರೀತನ್ಗೆ ಹೇಳಿದ್ದೀನಿ ಅಂಗಡಿ ಹಾಕು ಅಂತ ಹೇಳಿ ಆಗ್ತಾಳೆ ನೋಡ್ತಾ ಇರ್ರಿ ಇನ್ನೂ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.